ಕಲ್ಯಾಣಿ, ಡಯಲ್ ಮಾಡು ನಿಮ್ಮಮ್ಮಂಗೆ. ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ? ಮಾಡ್ತೀನಿ. ಹಲೋ ಅಮ್ಮ, ಕಾಲ್ ಮಾಡಿದ್ಯಲ್ಲ, ಏನಾದ್ರೂ ಅರ್ಜೆಂಟ್ ಇತ್ತಾ? ನಾನು ನಿನಗೆ ಕಾಲೇ ಮಾಡಿಲ್ವಲ್ಲ ಪುಟ, ನೀನೇ ಮಾಡಿದ್ದಲ್ವಾ? ಯಶೋದವ್ರು ಮಾತಾಡ್ಬೇಕಂತೆ, ಕೊಡ್ತೀನಿ ತಗೊಳ್ಳಿ. ಹಲೋ ಕಾವೇರಮ್ಮನವ್ರೆ, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಪ್ಪ, ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ನೀವು ಆವಾಗವಾಗ ಇದೇ ಥರ ಮಗಳಿಗೆ ಫೋನ್ ಮಾಡಿ ಮಾತಾಡ್ತಾ ಇರಿ. ನಿಮ್ಮಂಥ ಹಿರಿಯರು ಆವಾಗವಾಗ ಫೋನ್ ಮಾಡಿದ್ರೆ ಅದು ತುಂಬ ಒಳ್ಳೆಯದು. ಯಾಕೆ ಹೇಳ್ತೀನಿ ಗೊತ್ತಾ? ಗಂಡನ ಮನೆಯಲ್ಲಿ ಸೊಸೆಯಂದ್ರು ಹೇಗೆ ನಡ್ಕೋಬೇಕು, ಹೇಗೆ ಸಂಭಾಳಿಸ್ಬೇಕು, ಇದೆಲ್ಲ ನಿಮ್ಮಂಥ ದೊಡ್ಡವರಿಂದಾನೇ ಕಲಿಬೇಕಲ್ವಾ? ಅಲ್ಲಲ್ಲ, ತಪ್ಪಿಸ್ಕೋಬೇಡಿ. ಏನು ಹೇಳಕ್ ಬಂದೆ ಅಂದರೆ, ತಾಯಿ ತಮ್ಮ ಮಕ್ಕಳಿಗೆ ಒಳ್ಳೆ ಗುಣ ತಾನೇ ಹೇಳ್ಕೊಡ್ತಾರೆ, ಅದಕ್ಕೆ ಹೇಳ್ದೆ ಅಷ್ಟೇ. ಯಾಕೆ ಯಶೋದ ಅವ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಿ? ನಮ್ಮ ಕಲ್ಯಾಣಿಯಿಂದ ಏನಾದರೂ ತೊಂದರೆ? ಚೆ ಹಾಗೆಲ್ಲ ಏನಿಲ್ವಲ್ಲ. ನಿಮ್ಮ ಮಗಳು ತುಂಬ ಒಂಥರ ಅಪರಂಜಿ. ಎಲ್ಲ ವಿಷಯನೂ ನೀಟಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾಳೆ. ಏನಾದರೂ ಒಂದು ಕೆಲಸ ಹೇಳ್ಬಿಟ್ರೆ ಅದನ್ನ ತುಂಬ ತುಂಬ ನೀಟಾಗಿ ಮಾಡಿಬಿಡ್ತಾಳೆ ಅವಳು. ಅಷ್ಟು ಮೆಚೂರ್ಡಾಗಿ ಬಿಹೇವ್ ಮಾಡ್ತಾ ಇದ್ದಾಳೆ. ಇಲ್ಲ, ನೀವು ಫೋನ್ ಮಾಡಿದ್ರೆ ಸ್ವಲ್ಪ ಅವಳಿಗೂ ಬುದ್ಧಿ ಹೇಳ್ದಂಗೆ ಆಗುತ್ತೆ ಅವಾಗವಾಗ, ಅದಕ್ಕಷ್ಟೆ. ಅದು ನಿಜಾನೇ ಅನ್ನಿ, ನೀವು ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ಅವಳಿಗೆ, ಅದರಿಂದನೇ ಎಲ್ಲನೂ ಬೇಗ ಕಲಿತಾ ಇದ್ದಾಳೆ. ಅಯ್ಯೋ, ನಮ್ಮ ಸಪೋರ್ಟ್ ಯಾವಾಗಲೂ ಇದ್ದೇ ಇರುತ್ತೆ. ಎಷ್ಟೇ ಆದರೂ ಕಲ್ಯಾಣಿ ನಮ್ಮನೆ ಸೊಸೆ ಅಲ್ವಾ, ಇಲ್ಲದೆ ಹೋಗುತ್ತೆ ಹೇಳಿ? ಸರಿ, ಹಾಗಾದರೆ ನಾನು ಕಲ್ಯಾಣಿ ಕೊಡ್ತೀನಿ. ಮರಿಬೇಡಿ, ಅವಾಗವಾಗ ಫೋನ್ ಮಾಡ್ತಾ ಇರಿ ನಿಮ್ಮ ಮಗಳಿಗೆ. ಓಕೆ. ನೋಡು ಕಲ್ಯಾಣಿ, ಈ ಮನೆಗೆ ನೀನು ಸೊಸೆ. ನಿನ್ನ ಜವಾಬ್ದಾರಿ ಈ ಮನೆಗೋಸ್ಕರ ಬೇಕಾದಷ್ಟಿದೆ. ಅದನ್ನು ನೀನು ಮರಿಬಾರ್ದು ಅನ್ನೋದು ನನ್ನ ಕಾಳಜಿ ಅಷ್ಟೇ. ಉಪ್ಪಿನಕಾಯಿ ಹಾಕ್ಲೇನೆ? ನಾನು ಹಾಕೊಂತೀನಿಮ್ಮ. ಸಾಕು. ಅವಾಗ್ಲೇ ಯಾರ ಜೊತೆನೂ ಫೋನಲ್ಲಿ ಹರಟೆ ಹೊಡಿತಾ ಇದ್ದೆ. ಯಾರದು? ಯಶೋದ ಅವ್ರು ಕಾಲ್ ಮಾಡಿದ್ರು ಕಣೆ. ಓ, ಏನಂತೆ? ಏನಿಲ್ಲ, ಸುಮ್ಮನೆ ಕ್ಷೇಮ ಸಮಾಚಾರ ವಿಚಾರಿಸೋದಕ್ಕೆ ಅಂತ ಮಾಡಿದ್ರು. ಯಾವಾಗ್ಲೂ ಚೆನ್ನಾಗೇ ಮಾತಾಡೋರು ಕಣೆ, ಆದ್ರೆ ಈ ಸಲ ಸ್ವಲ್ಪ ಯಾಕೋ ವ್ಯತ್ಯಾಸ ಕಾಣಿಸ್ತು. ಒಂಚೂರು ಕಾರ್ ಬಂದು ಮಾತಾಡಿದ್ರೇನೋ ಅನ್ನಿಸ್ತು. ಅಮ್ಮ, ಅವರು ಯಶೋದವರು ಆರಾಮಾಗಿ ಇರ್ತಾರೆ, ಆದ್ರೆ ಆ ಮನೆನ ತುಂಬಾ ಹಚ್ಕೊಂಡಿದ್ದಾರೆ. ಆ ಮನೆಯವ್ರ ಮೇಲಿರೋ ಪ್ರೀತಿ ಕಾಳಜಿ ಅವ್ರನ್ನ ಒಂದೊಂದ್ಸಲಿ ಹೇಗೆಗೋ ಆಡೋಗ್ ಮಾಡುತ್ತೆ. ಕೆಲಸ ಎಲ್ಲ ಹೇಗೆ ನಡೀತಾ ಇದೆ ಪುಟ? ಹ್ಞೂ ಅಮ್ಮ, ಎಲ್ಲ ಆರಾಮಾಗಿ ಆಗ್ತಿದೆ. ಅಕೌಂಟ್ ಲೆಕ್ಕಾಚಾರ ಎಲ್ಲ ಪಕ್ಕ ಆಗಿದೆ. ಅವ್ರ ಸಿಸ್ಟಮಿಗೆ ನಾನು ಸ್ವಲ್ಪ ಅಡ್ಜಸ್ಟ್ ಆಗಬೇಕು ಅಷ್ಟೆ. ಅವರೆಲ್ಲ ನೀನು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ತಾನೆ? ಹ್ಞೂ ಅಮ್ಮ, ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ, ಅದ್ರ ಬಗ್ಗೆ ಒಂದು ಮಾತಿಲ್ಲ. ರುಕು, ನಾನು ಹೇಳೋದೇ ಮರ್ತಿದ್ದೆ ಕಣೆ. ಇವತ್ತು ಚಿಟ್ ಫಂಡ್ಗೆ ಹೋಗಿದ್ದೆ. ಆ ಓನರ್ ಹೆಂಡತಿ ನಿಮ್ಮ ಮಗಳು ಅಳಿಯ ಎಲ್ಲ ಹನಿಮೂನ್ಗೆ ಹೋದ್ರು ಅಂತ ಕೇಳ್ತಾ ಇದ್ರು. ನನಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಕಣೆ. ಇನ್ನೂ ಎಲ್ಲೂ ಹೋಗಿಲ್ಲ, ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಸುಳ್ಳು ಹೇಳ್ಬಿಟ್ಟೆ. ಕಲ್ಯಾಣಿಗೆ ಇದ್ರ ಬಗ್ಗೆ ಒಂಚೂರು ಯೋಚನೆನೇ ಇಲ್ವೇನೆ? ಹೋಗ್ಕೊಳ್ಳಿ, ವಿನಯ್ಗಾದ್ರೂ ಅದ್ರ ಬಗ್ಗೆ ಯೋಚನೆ ಬೇಡವಾ ಹೇಳು? ಮದುವೆ ಆಗಿ ಎಷ್ಟು ದಿನ ಆಗೋಯ್ತು, ಇನ್ನು ಎಲ್ಲೂ ಹೋಗಿಲ್ಲ ನೋಡು ಅವರು. ಅಮ್ಮ, ಟಿಕೆಟ್ಸ್ ಎಲ್ಲ ಆಲ್ರೆಡಿ ರೆಡಿ ಇದೆ ಅಮ್ಮ. ಏನಂದೆ? ಟಿಕೆಟ್ ರೆಡಿ ಇದೆಯಾ? ಹಾ, ಅದು ಕೃಷ್ಣ ಇದ್ದಾನಲ್ಲ, ಅವನು ಯಾರ ಹತ್ರನೋ ಫೋನಲ್ಲಿ ಮಾತಾಡ್ತಾ ಇದ್ದಾಗ ಕೇಳಿಸ್ಕೊಂಡೆ.
ಹನಿಮೂನ್ ಪ್ಯಾಕೇಜ್ನ ಶೋ ಇಂದ ಕೊಟ್ಟಿದಾರಂತೆ. ಅದನ್ನ ಅಕ್ಕ ಬಾವಂಗ್ ಕೊಡ್ಬೇಕು ಅಂತ ಹೇಳ್ತಿದ್ದ. ಅಕ್ಕ ಬಾವನ್ಗೆ ಟಿಕೆಟ್ ಕೊಟ್ಟು ಲಗೇಜ್ ಪ್ಯಾಕ್ ಮಾಡಿಸಿ ಕಳಿಸ್ತಾ ಇರೋದೆ. ನಾಳೆ ಕೆಲ್ಸಕ್ಕೆ ಹೋದಾಗ ಒಂದ್ ರೌಂಡ್ ಅಕ್ಕನ ಜೊತೆ ಮಾತಾಡ್ ನೋಡೋಣ. ಸರಿ ಕಣೆ. ಪಾಪ ಕಣೆ ಕಲ್ಯಾಣಿ, ಅವಳಲ್ಲಿ ತನ್ನದೇ ಆದಂಥ ಒಂದು ಸಂಸಾರ ಅಂತ ಕಟ್ಕೊಂಡು ನೆಮ್ಮದಿಯಾಗಿದ್ರೆ ಅಷ್ಟೇ ಸಾಕು. ಹೆತ್ತಮ್ಮನಿಗೆ ಅದಕ್ಕಿಂತ ಹೆಚ್ಚಿಗೆ ಏನು ಬೇಕು ಹೇಳು. ಅಮ್ಮ ನೀನು ಊಟ ಮಾಡು. ನಾನು ಆಮೇಲೆ ಮಾಡ್ತೀನಿ ಕಣ್ರೆ, ನಿಮ್ದು ಮುಗಿಲಿ ಮೊದಲು. ಒಪ್ಕೋಬಾರ್ದಿತ್ತು ನೀವು. ಲಾಸ್ ಅವಾಯ್ಡ್ ಮಾಡೋದು ರುಕ್ಕು ಐಡಿಯಾ. ಅಪ್ಪನೇ ಒಪ್ಕೊಂಡ್ಮೇಲೆ ನಾನೇನು ಮಾಡೋಕ್ಕಾಗತ್ತೆ? ನನಗೆ ಬಿಸ್ನೆಸ್ ಬಗ್ಗೆ ಯೋಚನೆ ಇಲ್ಲ. ಆ ವಿಡಿಯೋ, ಆ ರೀಲ್ಸ್, ನನಗೆ ಅದ್ರ ಬಗ್ಗೆ ಯೋಚನೆ. ನಾವಿಬ್ರು ಸೇರ್ಕೊಂಡು ಅದನ್ನ ಮಾಡೋದಂತ ಡಿಸೈಡ್ ಮಾಡಿದ್ವಿ ತಾನೆ. ಇವಾಗ ಬೇರೆ ಯಾರೋ ಇನ್ವಾಲ್ವ್ ಆಗ್ತಾರೆ ಅಂದರೆ ಮ್ಯಾನೇಜ್ ಮಾಡೋದು ಕಷ್ಟ ಆಗಲ್ವಾ? ಅಂದರೆ ಮಾತಾಡೋರು ಜಾಸ್ತಿ ಆಗ್ತಾರೆ ಅಂತ. ಅರ್ಥ ಆಗುತ್ತೆ, ಆದರೆ ಆ ರೀಲ್ಸ್ನೆಲ್ಲ ಚೇಂಜ್ ಮಾಡೋ ಅಗತ್ಯ ಇಲ್ಲ. ನಾನು ಕೃಷ್ಣನ ಹತ್ರ ಮಾತಾಡ್ತೀನಿ. ಕೃಷ್ಣ ಅದನ್ನು ಸಪ್ರೇಟಾಗಿ ಹ್ಯಾಂಡಲ್ ಮಾಡಲಿ. ನಾನು ನೀನು ಸಪ್ರೇಟಾಗಿ ನಮ್ಮದೇ ಹ್ಯಾಂಡಲ್ ಮಾಡೋಣ. ಓವರ್ಲ್ಯಾಪ್ ಆಗೋದು ಬೇಡ ಅಂತ ಅಷ್ಟೇ. ನಿಮಗೆ ಮ್ಯಾನೇಜ್ ಮಾಡೋಕ್ಕಾಗತ್ತೆ ಅಂದರೆ ನನಗೆ ಓಕೆ. ನಾನೇನೋ ಒಂದು ವ್ಯವಸ್ಥೆ ಮಾಡ್ತೀನಿ, ತಲೆ ಕೆಡಿಸ್ಕೋಬೇಡ.